ಈಗ ನೀವು ಹಾಗಾದ್ರೆ ಎದೆ ಹಾಲನ್ನ ಸಂಪೂರ್ಣವಾಗಿ ಬಿಟ್ಟಿದ್ದೀರಿ, ಪೌಡರ್ ಹಾಲಿಗೆ ಡಿಪೆಂಡ್ ಆಗಿದ್ದೀರಿ, ಆ ಹಾಲನ್ನ ಪೈಪಿನ ಮುಖಾಂತರ ಹಾಕ್ತೀರಿ. ಈಗ 5 ತಿಂಗಳು ತುಂಬ್ತು ಅವನಿಗೆ. 6 ತುಂಬಿದ್ಮೇಲೆ ಅವನಿಗೆ ನೀವೇನಾದ್ರೂ ಶುರು ಮಾಡಬೇಕು, ಸಾಲಿಡ್ಸ್ ಗಟ್ಟಿ ಆಹಾರ ಶುರು ಮಾಡಬೇಕು. ಏನ್ ಹೇಳ್ತೀರಾ? ಟ್ಯೂಬ್ ಹಾಕ್ಬೇಕಂತ ಹೊಟ್ಟೆಯಲ್ಲಿ ತೂತ್ ಹೋಲ್ ಮಾಡಿ ಡೈರೆಕ್ಟ್ ಆಗಿ. ಈಗ ಹೊಟ್ಟೆಗೆ ತೂತ ಮಾಡಿ ಊಟ ಹಾಕ್ಲಿಕ್ಕೆ ಏನು ಪ್ರಾಬ್ಲಮ್ ಏನಾಗಲ್ವಂತ? ಇನ್ಫೆಕ್ಷನ್ಸ್ ಇದೆ ಆಗುತ್ತೆ, ಕಾಮನ್ ಅದು. ಸೊ ಅದನ್ನೆಲ್ಲ ಇನ್ನು ತಟ್ಕೊಂಡು ಇನ್ನು ಮುಂದಕ್ಕೆ ಹೋಗ್ಬೇಕು. ಅಲ್ಲ, ಅವ್ರನ್ನ ಹೆಂಗ್ ಸಮಾಧಾನ ಮಾಡ್ತಾ ಇದ್ದೀರಿ ಸರ್ ನೀವು ಇದನ್ನೆಲ್ಲ ರಿಸ್ಕ್ ಇಟ್ಕೊಂಡು? ಇದೆ ಕಣ್ಣು ಮುಂದೆ ಇದೆ, ಬಂದ್ಬಿಟ್ಟಿದೆ, ಇನ್ನೇನು ಮಾಡೋಕ್ಕಾಗುತ್ತೆ ನಾವು. ಈಗ 1 ತಿಂಗಳು ಬಂದು ಹೋಗ್ಬಿಡುತ್ತೆ, ಅವನಿಗೆ ಊಟ ಶುರು ಮಾಡ್ಲೇಬೇಕು ನೀವು, ಬರೀ ಹಾಲು ಸಾಕಾಗಲ್ಲ. ಹೌದು. ಇಲ್ಲ ಅದು ಬಿಟ್ಟು ಇನ್ನು ಡೈರೆಕ್ಟ್ ಬಾಯಲ್ಲಿ ಕೊಟ್ಟರೆ ನಿಮೋನಿಯಾ ಆಗೋ ಚಾನ್ಸಸ್ ಇದೆಯಂತೆ, ಅದು ಲಂಗ್ಸಲ್ಲಿ ಹೋಗ್ಬಿಡುತ್ತಂತೆ ಹಾಲು. ಸೊ ಅಲ್ಲೋದ್ರೆ ನಿಮೋನಿಯಾ ಆಗಿದ್ರೆ ಫುಲ್ ಬ್ಲಾಕ್ ಆಗಿ ಇನ್ನೂ ಫುಲ್ ಸಿವಿಯರ್ ಆಗುತ್ತೆ ಅಂತ ಹೇಳಿ. ನಿದ್ರೆ ಪಾಡಿಗೆ ನಿದ್ರೆಗೆ ಏನು ಸಮಸ್ಯೆ? ನಿದ್ದೆಗೆ ಏನಿಲ್ಲ, ನಿದ್ರೆಗೂ ಲೈಕ್ ಇದು ಬೈಪ್ಯಾಪ್ ಇರಬೇಕು, ಅದಿಲ್ಲ ಅಂದರೆ ಅವ್ನಿಗೆ ಡಿಸ್ಯಾಚುರೇಷನ್ ಆಗುತ್ತೆ. ಅದು ಸ್ಲೀಪ್ ಸ್ಟಡಿ ಮಾಡಿದ್ರು, ಅಲ್ಲೇ ಇದು ಗೊತ್ತಾಗಿದ್ದು ನಮಗೆ. ಸೊ ಅದು ಲೈಕ್ ಅವನು ಪ್ರಾಪರ್ ಆಗಿ ಸ್ಲೀಪ್ ಮಾಡಲ್ಲ, ಲೈಕ್ ಟೈಮ್ ಬೈ ಟೈಮ್ ಅದು ಸ್ಯಾಚುರೇಷನ್ ತುಂಬ ಕಡಿಮೆ ಆಗ್ತದೆ, 57 ಆ ಥರ ಕೂಡ ಬಂದಿದೆ ಸ್ಲೀಪ್ ಸ್ಟಡಿ. ಸೊ ಈಗ ಅವನು ಈಗ ಕೈ ಅಲ್ಲಾಡಿಸ್ತಾ ಇದ್ದಾನಲ್ಲ, ಅದು ತುಂಬಾ ಕಷ್ಟಪಟ್ಟು ಅಲ್ಲಾಡಿಸ್ತಾ ಇರೋದು. ಹಿಂಗೆಲ್ಲ ಆಕ್ಚುಲಿ ಪಟ 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 ಅಂತ ಹೊಡಿತಾರೆ ಇಷ್ಟೊತ್ತಿಗೆ. ಆಲ್ರೆಡಿ 5 ತಿಂಗಳು ತುಂಬಿದೆ ಅಂದ್ರೆ ಮಗ್ಲು ಬೀಳ್ಬೇಕು ಅಂದ್ರೆ ಈ ಕಡೆ ಉಲ್ಟಾ ಆಗ್ಬೇಕು ಮಕ್ಕಳು. ಬಟ್ ಇವನಿಗೆ ಈಗ ಏನು ಮಾಡಕ್ ಆಗ್ತಾ ಇಲ್ಲ. ಹಂಗೆ ಅಷ್ಟೇ, ಕಾಲ್ ಆಚಲ್ಲಿ ನೋಡಿ ಸ್ವಲ್ಪ ಲೈಟ್ ಇದೆ ಮೂವ್ಮೆಂಟ್ ಅಷ್ಟೇ ಈಗ. ಸೊ ಕೈ ಗೊತ್ತಾಗುತ್ತಾ ನೀವು ಅಮ್ಮ ಅಪ್ಪ ಅಂತೆಲ್ಲ ಈಗ ಅದೆಲ್ಲ ಬ್ರೈನ್ ಆಕ್ಚುಲಿ ಇವ್ರು ಶಾರ್ಪ್ ಇರ್ತಾರಂತೆ, ಫುಲ್ ಅದೆಲ್ಲ ನೋಟಿಸ್, ಅದೆಲ್ಲ ಬೇಗ ಕಂಡಿಡಿತಾನೆ. ನಗಾಡ್ತಾನ ನೀವು ನೋಡಿದಾಗೆಲ್ಲ? ತುಂಬಾ ಚೆನ್ನಾಗಿ ನಗ್ತಾನೆ, ಅದೇ ಪ್ರಾಬ್ಲಮ್, ಅದನ್ನ ನೋಡೋಕ್ಕಾಗಲ್ಲ. ಸರ್, ಈಗ ಫಂಡಿಂಗ್ ಅಂದರೆ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ ಏನೇನು ದಾರಿ ಹುಡುಕೊಂಡಿದ್ದೀವಿ? ಸೋಷಿಯಲ್ ಮೀಡಿಯಾ ಟ್ರೈ ಮಾಡ್ತೀವಿ ಅಂದರೆ ಸುಮಾರು ಜನ ಪಾಪ ಹೆಲ್ಪ್ ಮಾಡ್ತಿದ್ದಾರೆ ಈಗೀಗ ತುಂಬ ಸ್ವಲ್ಪ. ಹೃತಿಕ್ ಶಾನು ಮ್ಯಾಮ್ ಒಬ್ಬರು, ಅವರು ಮನೆಗೆ ಬಂದು ಫಸ್ಟ್ ಅವ್ರ ಕಡೆಯಿಂದನೇ ಇದು ಈಚೆ ಪಬ್ಲಿಕ್ ಆಗಿದ್ದು. ಅವರು ಮತ್ತು ಅವ್ರ ತಮ್ಮ ಬಾಲಾಜಿ ಅನ್ನೋರು ಬಂದು ಅವರು ಸೋಷಿಯಲ್ ಮೀಡಿಯಾ ಕಡೆ ಹೋಗಿದ್ದೀರಿ, ಅವ್ರ ಕಡೆಯಿಂದ ಸ್ವಲ್ಪ ಅಟ್ಲೀಸ್ಟ್ ನೀವು ಒಂದು ಕ್ರೌಡ್ ಫಂಡಿಂಗ್ ಅಂತ ಶುರು ಮಾಡ್ತಾ ಇದ್ದೀರಿ. ಎಷ್ಟು ದಿನದಿಂದ ಶುರು ಮಾಡಿದ್ರಿ? ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ನಾವು ಸ್ಟಾರ್ಟ್ ಮಾಡಿ 2 ಮಂತ್ಸ್ ಆಯಿತು. ಬಟ್ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಬಟ್ ಇದು ಆಂಧ್ರದಲ್ಲಿ ಪುನರ್ವಿಕಾ ಬೇಬಿ ಇದು ಲೈಕ್ ಇದೇ ಥರ ಪ್ರಮೋಟ್ ಮಾಡಿ ಅವ್ರಿಗೆ ಫಂಡ್ಸ್ ಇದು ಮಾಡಿದ್ರು. ಗೌರ್ಮೆಂಟ್ ಕಡೆಯಿಂದ 6 crores ಏನೋ ಇದು ಮಾಡಿದ್ರು. ಅವರೇ ಟೋಟಲ್ 10 crores ಏನೋ ಕಲೆಕ್ಟ್ ಮಾಡಿದ್ರು. ಹೌದು ಸರ್. ಈಗ ನಂಗೊಂಚೂರು ಮಾತಾಡೋಕ್ಕೆ ಕಷ್ಟ ಆಗ್ತಿದೆ, ಸಾರಿ. ಇಂಥ ರೇರ್ ಡಿಸೀಸ್ಗೆ ಸರ್ಕಾರದಿಂದಲೂ ಫಂಡಿಂಗ್ ಅಂತ ಇರುತ್ತೆ, ನೀವು ಅಪ್ರೋಚ್ ಮಾಡಿದ್ರಾ ಗೌರ್ಮೆಂಟಿಗೆ? ಏನ್ ರೆಸ್ಪಾಂಡ್ ಮಾಡಿದ್ರು ಅವರು? ಅಲ್ಲಿ ಹೋಗಿ ಸಬ್ಮಿಟ್ ಮಾಡಿದಾಗ ಮ್ಯಾಕ್ಸಿಮಮ್ 5 lakhs ಕೊಡ್ತೀವಿ ಇದಕ್ಕೆ, 5 ಲಕ್ಷ ಅಂತ ಹೇಳಿದ್ರು. ಆಂಧ್ರದಲ್ಲಿ 6 ಕೋಟಿ ಆಯ್ತು, ನಮ್ಮಲ್ಲಿ ಯಾಕೆ ಆಗ್ತಿಲ್ಲ? ನೀವೇನು ಪ್ರಶ್ನೆ ಮಾಡಲಿಲ್ಲ? ಇಲ್ಲ, ಈ ತರ ರೇರ್ ಡಿಸೀಸ್ಗೆ ಅಂತ ಸಪ್ರೇಟ್ 50 lakhs ಅಂತ ಇಕ್ಕಿರ್ತಾರಂತೆ ಒಬ್ಬೊಬ್ರು ಪೇಷಂಟ್ಗೆ. ಓಕೆ, ಅಂದ್ರೆ ಇಷ್ಟು ಫಂಡ್ಸ್ ಅಂತ ಇಕ್ಬಿಟ್ಟು ರೇರ್ ಡಿಸೀಸ್ 50 lakhs. ಬಟ್ ಅದನ್ನ ನಾವು ಮ್ಯಾಕ್ಸಿಮಮ್ ಎಲ್ಲ ಕಡೆಯಿಂದ ಟ್ರೈ ಮಾಡ್ತಿದ್ದೀವಿ ಗೌರ್ಮೆಂಟ್ಗೆ ರೀಚ್ ಆಗೋಕ್ಕೇನು. ಬಟ್ ಅದೇ ಅಲ್ಲಿ ಹೋಗಿ ಕೇಳಿದಾಗ ಅವರು ನಮ್ಮ ಥ್ರೂ ಹೋದ್ರೆ ನಿಮಗೆ ಕಮ್ಮಿ ಸಿಗುತ್ತೆ ಸರ್, ಸಿದ್ದರಾಮಯ್ಯ ಸರ್ ಕಡೆಯಿಂದ ಡೈರೆಕ್ಟ್ ಹೋದ್ರೆ ಅವ್ರ ಕಡೆಯಿಂದ ಏನಾದರೂ ಆದರೆ ಆಗುತ್ತೆ,